ಹಲೋ, ನಮಸ್ಕಾರ. ಎಲ್ಲರಿಗೂ ಮತ್ತೊಮ್ಮೆ ನಳಮಹಾರಾಣಿ ಕೈ ರುಚಿಗೆ ಸ್ವಾಗತ. ಎಸ್, ನನ್ನ ಕಿಚನ್ಗೆ ಬಂದಿದ್ದೀರಾ, ನನ್ನ ಅಡ್ಗೆ ಮನೆಗೆ ಬಂದಿದ್ದೀರಾ. ಸೊ ಇವತ್ತೇನ್ ಸ್ಪೆಷಲ್ ಮಾಡ್ತಾ ಇದ್ದೀನಿ ಅನ್ಕೊಂಡಿದ್ದೀರಾ? ಸೊ ಟೊಮೆಟೊ ಬಾತ್ ಕೇಳಿದ್ದೀರಾ, ರೈಸ್ ಪುಲಾವ್ ಕೇಳಿದ್ದೀರಾ, ನಾಟಿ ಸ್ಟೈಲ್ ಪುಲಾವ್ ಕೇಳಿದ್ದೀರಾ. ಬಟ್ ಬಾಸ್ಮತಿಯಲ್ಲಿ ಟೊಮ್ಯಾಟೊ ಪುಲಾವ್ನ ಮಾಡೋದನ್ನ ನೋಡಿದೀರಾ? ಇಲ್ಲ ಅಲ್ವಾ? ಸೊ ನಾನಿವತ್ತು ಏನ್ ಮಾಡ್ತಿದ್ದೀನಿ ಅಂತಂದ್ರೆ ಬಾಸ್ಮತಿ ಟೊಮ್ಯಾಟೊ ಪುಲಾವ್ ಮಾಡ್ತಾ ಇದ್ದೀನಿ. ಸೊ ಇದು ಹೇಗಿರುತ್ತೆ ಏನು ಅನ್ನೋದು ನನಗೂ ತುಂಬಾ ಕ್ಯೂರಿಯಾಸಿಟಿ ಇದೆ. ಅಂಡ್ ನೀವು ಹಾಗೆ ಕಾಯ್ತಾ ಇದ್ದೀರಾ ಅಲ್ವಾ, ಇವತ್ತೇನ್ ಸ್ಪೆಷಲ್ ಆಗಿ ಮಾಡ್ತಿದ್ದೀನಿ ಅಂತ. ಬನ್ನಿ ಇಲ್ಲಿ ನೋಡಿ ನಾನು ಏನೇನ್ ತರಕಾರಿನ ತಗೊಂಡಿದ್ದೀನಿ ಅಂಡ್ ಹಾಗೆ ಯಾವ ತರ ಎಲ್ಲ ಮಾಡ್ತೀನಿ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ. ಓಕೆನಾ? ಬನ್ನಿ ಇಲ್ಲಿ ನೋಡಿ. ಮೊದಲನೇದಾಗಿ ಇಲ್ಲಿ ಬಾಸ್ಮತಿ ಟೊಮ್ಯಾಟೊ ಪುಲಾವ್ಗೆ ಏನು ಬೇಕು ಅಂತ ಅಂದರೆ, ಸೊ ಬಾಸ್ಮತಿ ರೈಸ್ ಬೇಕು ನಮಗೆ. ಸೊ ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ ನಾನು. ಓಕೆನಾ? ಸೊ ಅದಾದಮೇಲೆ ನೆಕ್ಸ್ಟ್ ನಮಗೆ ಬೇಕಾಗಿರೋದು ಸಾಸಿವೆ, ಜೀರಿಗೆ, ಅರಿಶಿನ, ಉಪ್ಪು, ಹಾಗೆ ಮನೇಲಿ ಮಾಡ್ಕೊಂಡಿರೋಂತಹ ಒಂದು ಮಸಾಲ ಪೌಡರ್. ಓಕೆನಾ? ಈ ಮಸಾಲ ಪೌಡರ್ ಏನಿದೆ ಅಂತಂದರೆ, ನಾನು ನೆಕ್ಸ್ಟ್ ರೆಸಿಪಿಯಲ್ಲಿ ಯಾರಿಗಾದರೂ ಬೇಕು ಅಂತಂದರೆ ಹೇಳಿ ಮನೆಯಲ್ಲೇ ಮಾಡ್ಕೊಂಡಿರೋವಂತಹ ಇದು ಸಾಂಬಾರ್ ಪೌಡರ್ ಆಗಿರ್ಬೋದು. ಸೊ ಅದು ಒಂದಿದು. ಸೊ ಯಾರಿಗಾದ್ರು ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆನಾ? ಬಾಸ್ಮತಿಯಲ್ಲಿ ಟೊಮ್ಯಾಟೊ ಪುಲಾವ್ ಮಾಡೋದ್ರಿಂದ ನಮಗೆ ಮೊದಲನೇದಾಗಿ ಏನು ಬೇಕು ಅಂತ ಹೇಳ್ಕೊಂಡು ಹೋಗ್ತೀನಿ. ಸೊ ಮೊದಲನೇದಾಗಿ ನಮಗೆ ಟೊಮೆಟೊ ಬೇಕು. ಓಕೆನಾ? ಟೊಮೆಟೊ, ಹಾಗೆ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಒಂದು 8ರಿಂದ 9 ಬೆಳ್ಳುಳ್ಳಿ, ಹಾಗೆ ಒಂದು ಅರ್ಧ ಇಂಚಿನಷ್ಟು ಶುಂಠಿ, ಹಾಗೆ ಈರುಳ್ಳಿ ಮೀಡಿಯಮ್ ಸೈಜು 3ರಿಂದ 4 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಟೊಮೆಟೊನೂ ಕೂಡ 3ರಿಂದ 4 ಮೀಡಿಯಮ್ ಸೈಜು ಟೊಮೆಟೊ ತೊಗೊಂಡಿದ್ದೀನಿ. ಹಾಗೆ ಕ್ಯಾರೆಟು, 1 ಕ್ಯಾರೆಟ್ನ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ 5ರಿಂದ 6 ಬೀನ್ಸ್ ಮಾತ್ರ ನಾನು ಯೂಸ್ ಮಾಡಿದ್ದೀನಿ. ಸೊ ಇದನ್ನು ಕೂಡ 1/2 ಇಂಚ್ ಹಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಬೀಟ್ರೂಟ್ನ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಬಾಸ್ಮತಿ ಟೊಮ್ಯಾಟೊ ಪುಲಾವ್ಗೆ ನಾವು ಬಟಾಣಿ ಇಂಪಾರ್ಟೆಂಟ್, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಪುಲಾವ್ಗೆ ಇದಿಲ್ಲ ಅಂತಂದರೆ ಆಗೋದೇ ಇಲ್ವಲ್ಲ. ಸೊ ಪುಲಾವ್ ಎಲೆ ತೊಗೊಂಡಿದ್ದೀನಿ, ಹಾಗೆ 2 ಏಲಕ್ಕಿ ತೊಗೊಂಡಿದ್ದೀನಿ, 2 ಲವಂಗ ತೊಗೊಂಡಿದ್ದೀನಿ, 4ರಿಂದ 5 ಕರಿಮೆಣಸು ತೊಗೊಂಡಿದ್ದೀನಿ, ಮೊಗ್ಗು ತೊಗೊಂಡಿದ್ದೀನಿ, ಹಾಗೆ ಚಕ್ಕೆ ತೊಗೊಂಡಿದ್ದೀನಿ, ಹಾಗೆ ಇಲ್ಲಿ ಸೊಂಪು ತೊಗೊಂಡಿದ್ದೀನಿ. ಓಕೆನಾ? ಇದನ್ನೆಲ್ಲನೂ ನೀಟಾಗಿ ಒಂದ್ಸರಿ ನಾನು ವಾಶ್ ಮಾಡ್ಕೊಂಡು ಇಟ್ಟಿರೋದು. ಓಕೆನಾ? ಆ್ಯಂಡ್ ಇಷ್ಟು ಪದಾರ್ಥಗಳು ನಮಗೆ ಇವಾಗ ಬಾಸ್ಮತಿ ಟೊಮ್ಯಾಟೊ ಪುಲಾವ್ಗೆ ಇಷ್ಟು ಐಟಮ್ಸು ನಮಗೆ ಬೇಕು. ಓಕೆನಾ? ಸೊ ನಾನಿವಾಗ ಈ ಕಪ್ನಿಂದ 2 ಕಪ್ಪು ಬಾಸ್ಮತಿ ರೈಸ್ನ ತಗೊಳ್ತಾ ಇರೋದು. ಸೊ ಇದನ್ನು ಹಾಗೆ ಕುಕ್ ಮಾಡೋಕ್ಕಿಂತ ಮುಂಚೆ ಒಂದು 15 ನಿಮಿಷ ನೀರಲ್ಲಿ ಹಾಗೆ ನೆನೆ ಹಾಕಿಬಿಡೋಣ. ಓಕೆನಾ? ಬನ್ನಿ ಇವಾಗ 4ರಿಂದ 5 ಸರಿ ಇದನ್ನು ನೀರಲ್ಲಿ ವಾಶ್ ಮಾಡಿಬಿಟ್ಟು ಆಮೇಲೆ ಒಂದು 15 ಮಿನಿಟ್ಸ್ ನೆನೆ ಬಿಡೋಣ. ಸೊ ನೀಟಾಗಿ 4ರಿಂದ 5 ಸರಿ ಇದನ್ನ ವಾಶ್ ಮಾಡ್ಕೊಂಬಿಡೋಣ. ಇದು ಪ್ಯಾಕೆಟ್ ಆಗಿರಬಹುದು, ಬಟ್ ಅಂದ್ರೂ ನಾನು ಒಂದು 4-5 ಸರಿ ವಾಶ್ ಮಾಡ್ಕೊಂಡಿಲ್ಲ ಅಂದರೆ ಸಮಾಧಾನ ಆಗಲ್ಲ. ಸೊ ವಾಶ್ ಮಾಡ್ಕೊಂಬಿಡೋಣ. ಸೊ ಇದನ್ನು ಇವಾಗ 15 ಮಿನಿಟ್ಸ್ ನೆನೆ ಹಾಕ್ಬಿಡೋಣ. ಓಕೆನಾ? ಸೊ ಇವಾಗ ಸ್ಟಾರ್ಟ್ ಮಾಡೋಣವಾ? ಎಸ್, ಲೆಸನ್ ನಂಬರ್ 1 ಏನ್ ಮಾಡ್ಬೇಕು? ಒಲೆ ಹಚ್ಬಿಟ್ಟು ಕುಕ್ಕರ್ನ ಇಡ್ಬೇಕು. ಬನ್ನಿ ಇವಾಗ ಒಲೆ ಹಚ್ಬಿಟ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕೊಂಡು ಸ್ವಲ್ಪ ಇದು ಎಣ್ಣೆ ಕಾಯ್ಲಿ ಇವಾಗ. ಓಕೆನಾ? ಅಷ್ಟರಲ್ಲಿ ನಾವೇನ್ ಮಾಡ್ಬೇಕು ಅಂತ ಅಂದ್ರೆ ಹಸಿಮೆಣಸಿನ್ಕಾಯಿ ಮತ್ತೆ ಇದು ಶುಂಠಿ ಮತ್ತೆ ಬೆಳ್ಳುಳ್ಳಿ ಏನಿದೆ ಇದನ್ನ ನಾವು ನೀಟಾಗಿ ಕುಟ್ಕೊಂಡ್ ಬರೋಣ. ಓಕೆನಾ? ಬನ್ನಿ ಕುಟ್ಕೊಂಡ್ ಬರೋಣ. ಇವಾಗ ಎಣ್ಣೆ ಕಾದಿದೆ. ಓಕೆನಾ? ಸೊ ಈಗ ಎಣ್ಣೆ ಕಾದಿರೋದಕ್ಕೆ ಮೊದಲನೇದಾಗಿ ಏನ್ ಹಾಕ್ಬೇಕು ಅಂದ್ರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮೊದಲನೇದಾಗಿ ಸಾಸಿವೆ ಹಾಕೋಬೇಕು. ಓಕೆನಾ? ಸ್ವಲ್ಪ ಸಾಸಿವೆ ಹಾಕೊಳ್ತಾ ಇದ್ದೀನಿ. ಒಂದ್ ಸ್ವಲ್ಪ ಜೀರಿಗೆ ಹಾಕೊಳ್ತಾ ಇದ್ದೀನಿ. ಈಗ ಪುಲಾವ್ ಎಲೆ ಹಾಕೊಂಡು ನಮ್ಮ ಒಂದು ಸಾಮಗ್ರಿಗಳನ್ನ ಹಾಕೊಳ್ಳೋಣ. ಸೊ ಇವಾಗ ಜಜ್ಜಿ ಇಟ್ಕೊಂಡಿರೋ ಅಂತಹ ಒಂದು ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ಆಯ್ತಾ?
ಸೊ ನೆಕ್ಸ್ಟ್ ಸೊ ಇವಾಗ ಒಂದ್ ಸ್ವಲ್ಪ ಸಿಮ್ ಮಾಡಿ ಬರ್ನಿಂಗ್ ನ. ನೆಕ್ಸ್ಟ್ ಇವಾಗ ಏನ್ ಹಾಕೊಳ್ತಾ ಇದ್ದೀನಿ ಅಂತ ಅಂದ್ರೆ ಬಟಾಣಿ ಕಾಳು ಹಾಕೊಳ್ತಾ ಇದ್ದೀನಿ. ಸಿಡಿಯತ್ತೆ, ಹುಷಾರು, ಓಕೆನಾ. ಸ್ವಲ್ಪ ಜಾಸ್ತಿ ರೋಸ್ಟ್ ಮಾಡಿದೀನಿ ನಾನು. ಸ್ವಲ್ಪ ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಇದಕ್ಕೆ ಏನ್ ಹಾಕೊಳ್ತಾ ಇದ್ದೀನಿ ಅಂತ ಅಂದ್ರೆ ಕ್ಯಾರೆಟ್ ಹಾಕೊಳ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೇನೆ ಬೀನ್ಸ್ ಹಾಕೊಳ್ತಾ ಇದ್ದೀನಿ. ಹಾಗೆ ಬೀಟ್ರೂಟ್ ಹಾಕೊಳ್ತಾ ಇದ್ದೀನಿ. ಸೊ ಇದು ಮೂರು ಇವಾಗ ನೀಟಾಗಿ ಕುಕ್ ಆಗ್ಬೇಕು, ಓಕೆನಾ. ಪುಲಾವ್ಗೆ ಇದು ಹಾಫ್ ಕುಕ್ ಆಗೋದೇ ಏನು ಬೇಡ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇದೊಂದು ಸ್ವಲ್ಪ ನೀಟಾಗಿ ಕುಕ್ ಆಗ್ಲಿ. ಹಾಫ್ ಬಾಯ್ಲ್ ಅಂದ್ರೆ ಫ್ರೈಡ್ ರೈಸ್ ತರ ಬರುತ್ತಲ್ಲ, ಆ ತರ ಕುಕ್ ಆಗ್ಬಾರ್ದು. ವೆಜಿಟೇಬಲ್ಸ್ ತುಂಬಾ ಮೆತ್ತಗೆ ಕುಕ್ ಆಗ್ಬೇಕು. ಇವಾಗ ನಾನು ಏನ್ ಹಾಕೊಳ್ತಾ ಇದ್ದೀನಿ ಅಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಓಕೆ. ಹಾಗೆ ಹಾಫ್ ಸ್ಪೂನ್ ಅರಿಶಿನ, ಹಾಗೆ ಮನೆಯಲ್ಲಿ ಮಾಡಿರೋಂತಹ ಒಂದು ಸಾಂಬಾರ್ ಪೌಡರ್, ಅದು ಒಂದು 2 ಸ್ಪೂನ್ ಹಾಕ್ತೀನಿ. ಓಕೆ. ಸೊ ಇದನ್ನ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಶೀತ ಆದಾಗ ಈ ತರ ಮಾಡ್ಕೊಂಡು ತಿಂದ್ರೆ ಸಕ್ಕತ್ತಾಗಿರುತ್ತೆ. ಮಾತ್ರ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಒಂದ್ಸರಿ ಮಾಡ್ಕೊಂಡು ತಿಂದು ಆಮೇಲೆ ಹೇಳಿ, ಓಕೆನಾ. ನಾನ್ ಟ್ರೈ ಮಾಡಿರುವಂತಹ ಒಂದು ರೆಸಿಪಿ. ಇಲ್ಲಿ ವಾಶ್ ಮಾಡಿ 15 ಮಿನಿಟ್ಸ್ ಆದ್ಮೇಲೆ ನೀರ್ನ ತೆಗೆದ್ಬಿಟ್ಟು ಇಟ್ಟಿರೋದುಂಟು. ಅಂದ್ರೆ ಒಂದ್ ಸ್ವಲ್ಪ ಈ ತರ ಮೆತ್ತಗಾಗುತ್ತೆ ಅನ್ನೋಕ್ಕೋಸ್ಕರ ಆ ತರ ಮಾಡೋದು. ಸೊ ಇವಾಗ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಟೊಮೆಟೊನ ಲಾಸ್ಟ್ ಅಲ್ಲಿ ಹಾಕೊಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಟೊಮೆಟೊ ಮೆತ್ತಗಾಗ್ಬಿಡುತ್ತೆ. ಸೊ ಹಾಗಾಗಿ ಲಾಸ್ಟ್ ಅಲ್ಲಿ ಹಾಕೊಳ್ತಾ ಇದೀನಿ. ಜಾಸ್ತಿ ಬೆಂದ್ರೆ ಅದೊಂದು ಅಷ್ಟೊಂದು ಟೇಸ್ಟ್ ಇರಲ್ಲ. ಹಾಫ್ ಬಾಯ್ಲ್ ಆಗ್ಬೇಕು ಅದು ಟೊಮ್ಯಾಟೊ. ಸೊ ಹಾಗಾಗಿ ಲಾಸ್ಟ್ ಅಲ್ಲಿ ಟೊಮೆಟೊ ಹಾಕೊಳ್ತಾ ಇದೀನಿ. ಇವಾಗ ರೈಸ್ ಹಾಕೊಳ್ತಾ ಇದೀನಿ, ಬಾಸ್ಮತಿ ರೈಸ್. ಇದನ್ನ ಹಾಕೊಂಡು 1 ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ನೀಟಾಗಿ ಅದಕ್ಕೆ ಮಸಾಲೆ ಎಲ್ಲ ನೀಟಾಗಿ ಕಲ್ಕೊಂಡ್ರೆ ನೀಟಾಗಿರುತ್ತೆ. ಓಕೆ. ಈ ತರ ಮಿಕ್ಸ್ ಮಾಡ್ಕೊಂಡು 2 ನಿಮಿಷ ನೀರ್ ಹಾಕ್ದೇನೆ ಹೀಗೆ ಬಿಡ್ಬೇಕು. ಸೊ ಇವಾಗ ಅಕ್ಕಿನ 2 ನಿಮಿಷ, ಬಾಸ್ಮತಿ ರೈಸ್ ನ 2 ನಿಮಿಷ ಹೀಗೆ ಬಿಟ್ಟಾಯ್ತಲ್ವಾ. ಸೊ ಇಲ್ಲಿ ಈ ಲೋಟದಿಂದ ನಾವು 2 ಲೋಟ ಬಾಸ್ಮತಿ ರೈಸ್ ತಗೊಂಡಿರೋದಲ್ವಾ. ಸೊ ಈ ಲೋಟದಲ್ಲಿ 6 ಲೋಟ ನೀರ್ ಹಾಕೋಬೇಕು, ಓಕೆನಾ. ಸೊ 1 2 ಲಾಸ್ಟ್ 6 ಸರಿ ಹೀಗೆ ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡ್ಬಿಡೋಣ. ಸೊ ಇದು ಫೈನಲ್ ಆಗಿದೆ ನೋಡಿ, ಎಷ್ಟು ಸಕ್ಕದಾಗಿದೆ ಅಲ್ಲ. ಸೊ ಇದ್ರ ಮೇಲ್ಗಡೆ ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಡೋಣ. ಓಕೆ. ವಿತೌಟ್ ಕೊತ್ತಂಬರಿ ಸೊಪ್ಪು ನಮ್ಮ ಒಂದು ಯಾವುದೇ ಡಿಶ್ ಕಂಪ್ಲೀಟ್ ಆಗಲ್ಲ, ಏನಂತೀರಾ ಅಲ್ವಾ. ಸೊ ಇವಾಗ ಸರ್ವ್ ಮಾಡೋಣ ಬನ್ನಿ. ಸೊ ನೋಡಿ ಯಾವ ತರ ಕಾಣಿಸ್ತಿದೆ ನನ್ನ ಒಂದು ಸರ್ವಿಂಗ್ ಪ್ಲೇಟ್, ಚೆನ್ನಾಗಿದೆ ಅಲ್ವಾ. ಸೊ ಫೈನಲಿ ನಮ್ಮ ಒಂದು ಬಾಸ್ಮತಿ ಟೊಮ್ಯಾಟೊ ಪುಲಾವ್ ರೆಡಿ ಆಗಿದೆ. ಸೊ ಹೇಗ್ ಕಾಣಿಸ್ತಾ ಇದೆ? ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಎಸ್ ಗೈಸ್. ಸೊ ಇದನ್ನ ಇವಾಗ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ, ಓಕೆನಾ. ಎಸ್,
ಸಕ್ಕದಾಗಿದೆ. ಸೊ ತಿನ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ, ಓಕೆನಾ? ಸಕ್ಕದಾಗಿದೆ. ಆಸಮ್. ಸೂಪರ್ ಆಗಿದೆ. ಬಟ್ ಏನು ಅಂತಂದ್ರೆ ಬಿಸಿ ಬಿಸಿ ಇದೆ ಅಲ್ವಾ, ಸೊ ಹಾಗಾಗಿ ಒಂದ್ ಸ್ವಲ್ಪ ಮೆತ್ತಗೆ ಕಾಣಿಸ್ತಾ ಇದೆ. ಸೊ ಉದುರಾಗಿ ಬರ್ಬೇಕು ಅಂತಂದ್ರೆ ಒಂದ್ ಸ್ವಲ್ಪ ಬಿಡ್ಬೇಕು, ಸ್ವಲ್ಪ ಉದುರಾಗಿ ಬರ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಆರಿಸ್ಬೇಕು. ಸೊ ಅಂದಾಗ ಚೆನ್ನಾಗಿ ಬರುತ್ತೆ. ಸೊ ಫೈನಲ್ ಆಗಿ ನಮ್ಮ ಒಂದು ಈ ಬಾಸ್ಮತಿ ಟೊಮ್ಯಾಟೊ ಪಲಾವ್ ರೆಡಿ ಆಗಿದೆ ಗೈಸ್. ಸೂಪರ್ ಆಗಿದೆ. ಮನೇಲಿ ಒಂದ್ಸರಿ ಟ್ರೈ ಮಾಡಿ, ಓಕೆ? ಮಿಸ್ ಮಾಡ್ಬಿಡಿ. ಹಾಗೆ ಟ್ರೈ ಮಾಡಿದ್ಮೇಲೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಓಕೆನಾ? ಸೊ ಟ್ರೈ ಮಾಡ್ಬಿಟ್ಟು ಹೇಳ್ಬೇಕು, ಓಕೆನಾ? ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಾನು. ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಒಂದು ಕಿಚನ್ ಅಡುಗೆ ಮನೆಯ ಮಹಾರಾಣಿ ನಳ ಮಹಾರಾಣಿ ಕೈ ರುಚಿಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಮತ್ತೊಂದು ಅಡುಗೆ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.